ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 4 ವಿದುರ ಮೈತ್ರೇಯರ ಸಮಾಗಮ. ಇದರಿಂದ 2 ಶ್ಲೋಕಗಳನ್ನು ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ನಿಧನಂ ಅನ್ನುವಂಥ ಶಬ್ದಕ್ಕೆ ಏನು ಅರ್ಥ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದೇನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಆಕೃತಿಂ ಎಂಬುದಕ್ಕೆ ಲೀಲೆಗಳು ಎಂದು ಅರ್ಥ ಮಾಡುತ್ತಾರೆ. ಆ ಎಂದರೆ ಸಂಪೂರ್ಣ, ಕೃತಿಂ ಎಂದರೆ ದಿವ್ಯ ಲೀಲೆಗಳು. ಶ್ರೀಕೃಷ್ಣನು ತನ್ನ ದಿವ್ಯ ಶರೀರವೇ ಆಗಿರುವುದರಿಂದ ದೇಹದ ಪರಿವರ್ತನೆ ಅಥವಾ ತ್ಯಾಗದ ಪ್ರಶ್ನೆಯೇ ಇರುವುದಿಲ್ಲ. ಭೌತಿಕ ಪ್ರಪಂಚದ ನಿಯಮಗಳು ಮತ್ತು ಸಂಪ್ರದಾಯಗಳಿಗೆ ಅನುಗುಣವಾಗಿ ಭಗವಂತನು ಜನಿಸುವಂತೆ ಅಥವಾ ದೇಹ ತ್ಯಾಗ ಮಾಡುವಂತೆ ತೋರುತ್ತದೆ. ಆದರೆ ಭಗವಂತನ ಶುದ್ಧ ಭಕ್ತರು ನಿಜ ಸಂಗತಿಯನ್ನು ಚೆನ್ನಾಗಿ ಅರಿತಿರುತ್ತಾರೆ. ಆದ್ದರಿಂದ ಶ್ರೀಮದ್ ಭಾಗವತದ ಶ್ರದ್ಧಾಯುಕ್ತ ವಿದ್ಯಾರ್ಥಿಗಳು ಜೀವ ಗೋಸ್ವಾಮಿ ಮತ್ತು ವಿಶ್ವನಾಥ ಚಕ್ರವರ್ತಿಗಳಂತಹ ಮಹಾನ್ ಆಚಾರ್ಯರ ಟಿಪ್ಪಣಿ ಮತ್ತು ವ್ಯಾಖ್ಯೆಗಳನ್ನು ಅನುಸರಿಸುವುದು ಅವಶ್ಯಕವಾಗಿದೆ. ಭಕ್ತರಲ್ಲದ ಇತರರಿಗೆ ಅಂತಹ ಆಚಾರ್ಯರ ವ್ಯಾಖ್ಯೆ ಮತ್ತು ವಿವರಣೆಗಳು ವ್ಯಾಕರಣದ ಶಬ್ದಾಡಂಬರದಂತೆ ತೋರಬಹುದು. ಆದರೆ ಶಿಷ್ಯ ಪರಂಪರೆಯ ಮಾರ್ಗದಲ್ಲಿ ಬಂದ ವಿದ್ಯಾರ್ಥಿಗಳಿಗೆ ಆ ಮಹಾ ಆಚಾರ್ಯರ ವಿವರಣೆಗಳು ಅತ್ಯಂತ ಸೂಕ್ತವಾಗಿವೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಗುರುಗಳು ಅಂತಂದ್ರೆ, ನಾವು ಯಾರಿಂದ ಈ ವಿಚಾರಗಳನ್ನ ತಿಳ್ಕೋಬೇಕು. ಯಾಕಂದ್ರೆ ಇಲ್ಲಿ ಯೂಸ್ ಮಾಡಿರುವಂತ ಕೆಲವೊಂದು ಪದಗಳಿಗೆ ನಾವು ಐಹಿಕವಾಗಿರುವಂತ ಅರ್ಥವನ್ನ ತಗೋಬಾರ್ದು. ಇದು ಆಧ್ಯಾತ್ಮಿಕದಲ್ಲಿ ಏನು ಅರ್ಥ ಕೊಡುತ್ತೆ ಅನ್ನೋದನ್ನ ನಮಗಿಂತ ಹಿರಿಯರಾಗಿರುವಂಥವ್ರು, ಭಕ್ತಿ ಮಾರ್ಗದಲ್ಲಿ ಗುರುಗಳ ಸ್ಥಾನದಲ್ಲಿರುವಂಥವ್ರು, ಅದನ್ನ ತಿಳ್ಕೊಂಡಿರುವಂಥವ್ರು ಹೇಳ್ತಾರಲ್ಲ, ಆ ಅರ್ಥಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರನೇ ಭಕ್ತಿ ಮಾರ್ಗದಲ್ಲಿರೋರು, ವಿಶ್ವನಾಥ ಚಕ್ರವರ್ತಿಗಳು ಮತ್ತೆ ಜೀವ ಗೋಸ್ವಾಮಿಗಳು, ಇಂಥವರನ್ನ ನಾವು ಅನುಸರಣೆ ಮಾಡಬೇಕು. ಅವರು ಏನು ಎಕ್ಸ್ಪ್ಲನೇಷನ್ ಮಾಡಿರ್ತಾರೋ ಅಂಥ ಪುಸ್ತಕಗಳನ್ನು ತಗೊಂಡು ನಾವು ಓದಿದಾಗ ನಮಗೆ ಭಕ್ತಿ ಮಾರ್ಗಕ್ಕೆ ತುಂಬ ಸಹಾಯ ಆಗುತ್ತೆ. ಅಂದರೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಭಕ್ತಿ ಅಂತಂದರೆ ಏನು, ಹೇಗೆ ಅದನ್ನು ಫಾಲೋ ಮಾಡೋದು, ಅಥವಾ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು, ಮತ್ತು ಭಕ್ತಿ ಮಾರ್ಗದಲ್ಲಿ ಏನೇನೆಲ್ಲ ನಾವು ಅನುಭವಿಸ್ಬೇಕು, ಎಲ್ಲದ್ರ ಬಗ್ಗೆನೂ ಅವರು ಬರೆದಿರ್ತಾರೆ. ಆ ಪುಸ್ತಕಗಳನ್ನು, ಆ ವ್ಯಾಖ್ಯಾನಗಳನ್ನು ಬರೆದಿರ್ತಾರಲ್ಲ, ಅಂಥದನ್ನು ತಗೊಂಡು ಹೋದಾಗ ನಮಗದು ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಆಕೃತಿಂ ಅನ್ನುವಂಥದ್ದಕ್ಕೆ ಲೀಲೆಗಳು ಅಂತ ಅರ್ಥವನ್ನು ಕೊಡ್ತಾ ಇದ್ದಾರೆ. ಈಗ ಆಕೃತಿ ಅಂತಂದಾಗ ನಾವೇನು ಅನ್ಕೊಳ್ತೀವಿ, ಯಾವುದೋ ಒಂದು ಆಕೃತಿ ಅಥವಾ ಒಂದು ಪಿಕ್ಚರ್, ಒಂದು ಫೋಟೋ, ಶಿಲೆ, ಇದನ್ನು ಅನ್ಕೊಳ್ತೀವಿ ಅಲ್ವಾ. ಇಲ್ಲಿ ಅವರು ಅದಕ್ಕೆ ಲೀಲೆಗಳು ಅನ್ನುವಂಥ ಅರ್ಥ ಕೊಡ್ತಾ ಇದ್ದಾರೆ. ಅಂದರೆ ಅರ್ಥ ಆಕೃತಿಂ ಅಂದರೆ ಅಂದರೆ ಸಂಪೂರ್ಣ, ಕೃತಿಂ ಅಂತಂದ್ರೆ ದಿವ್ಯ ಲೀಲೆಗಳು, ಅಂದ್ರೆ ಭಗವಂತನ ದಿವ್ಯವಾದಂತಹ ಸಂಪೂರ್ಣ ದಿವ್ಯ ಲೀಲೆಗಳು ಅಂತ ಅರ್ಥ. ಕೃಷ್ಣ ಇದನಲ್ಲ, ಅವನು ತನ್ನ ದಿವ್ಯ ಶರೀರನೇ ಆಗಿರೋದು. ಅಂದರೆ ಭಗವಂತ ಬೇರೆ ಅಲ್ಲ, ಅವನ ಶರೀರ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ಅವನು ಯೂಸ್ ಮಾಡುವಂಥ ವಸ್ತುಗಳು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ಅವನ ವಾಣಿ ಬೇರೆ ಅಲ್ಲ ಅಂತ ನಾವು ಬೇಕಾದಷ್ಟು ಸರಿ ತಿಳ್ಕೊಂಡಿದ್ದೀವಲ್ವಾ. ಸೊ ಇಲ್ಲಿ ಅವನ ದಿವ್ಯ ಶರೀರನೂ ಅವನೇ ಆಗಿದ್ದಾನೆ. ಈಗ ನಮಗೆ ನಾವು ಶರೀರ ಬೇರೆ, ನಾವು ಬೇರೆ ಅಲ್ವಾ. ಆದರೆ ಭಗವಂತನಿಗೆ ಹಾಗಲ್ಲ, ಅವನು ಅಂತಂದ್ರೇ ಆ ಶರೀರ ಅಂದ್ರೂ ಕೂಡ ಅವನೇನೆ ಅಂತ ಅರ್ಥ ಆಗುತ್ತೆ. ಸೊ ದೇಹದ ಪರಿವರ್ತನೆ ಮತ್ತು ಅದನ್ನು ಬಿಡೋದು, ಅದರ ಪ್ರಶ್ನೆನೇ ಇಲ್ಲ. ಇಲ್ಲಿ ನಾವು ಈ ಒಂದು ಜನ್ಮದಲ್ಲಿರೋವರೆಗೂ ಈ ದೇಹದಲ್ಲಿ ಇರ್ತೀವಿ, ಆಮೇಲೆ ಈ ದೇಹವನ್ನು ಬಿಟ್ಟು ನಾವು ಹೋಗ್ಬೇಕಲ್ವಾ. ಭಗವಂತನಿಗೆ ಹಾಗಲ್ಲ, ಅವನು ಸ್ವಯಂ ಆ ಶರೀರ ಅಂದ್ರೇನೆ ಅವನು ಅಂದ್ರೇನೆ ಶರೀರ ಅಂತ ಹೇಳ್ತೀವಲ್ವ. ಆ ರೀತಿ ಅವನು ಮತ್ತೆ ಶರೀರ ಸೆಪ್ರೇಟ್ ಅಲ್ಲ. ಅದರಿಂದ ಹುಟ್ಟೋದು ಸಾಯೋದು ಅನ್ನೋದು ಅವನಿಗಿಲ್ಲ, ಇದನ್ನ ಬಿಟ್ಟು ಹೋಗ್ಬೇಕು ಅನ್ನೋ ಮಾತೇ ಇಲ್ಲ ಅದರಲ್ಲಿ. ಮತ್ತು ಆ ದೇಹದಲ್ಲಿ ಪರಿವರ್ತನೆ ಅನ್ನೋದು ಕೂಡ ಆಗೋದಿಲ್ಲ. ಅಂದರೆ ಈ ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗೋದು ಅಥವಾ ಈ ದೇಹ ಮುದಿ ಆಗೋದು ಅದ್ಯಾವುದೂ ಇರೋದಿಲ್ಲ. ಭೌತಿಕ ಪ್ರಪಂಚದ ನಿಯಮಗಳು ಏನಿದೆಯೋ ಮತ್ತು ಸಂಪ್ರದಾಯಗಳಿಗೆ ಅನುಗುಣವಾಗಿ ನಮಗೆ ಭಗವಂತ ಹುಟ್ಟುತ್ತಾ ಇದ್ದಾನೆ ಮತ್ತು ದೇಹತ್ಯಾಗ ಮಾಡ್ತಾ ಇದ್ದಾನೆ ಅಂತ ನಮಗನ್ಸುತ್ತೆ, ನಮ್ಮ ಕಣ್ಣಿಗೆ ಆ ರೀತಿ ಕಾಣಿಸುತ್ತೆ. ಆಯಿತಾ. ಈ ಒಂದು ಭೌತಿಕ ಪ್ರಪಂಚದ ನಿಯಮ ಅದೇ ಅಲ್ವಾ, ಹುಟ್ಟಬೇಕು, ಬೆಳಿಬೇಕು ಮತ್ತು ಒಂದು ದಿವಸ ಸಾಯಬೇಕು. ಅದು ಎಲ್ಲರಿಗೂ ಅನ್ವಯಿಸುವಂಥ ಒಂದು ನಿಯಮ. ಅದಕ್ಕೆ ನಾವು ನೋಡಬೇಕಾದ್ರೆ ಭಗವಂತ ಕೂಡ ಅದೇ ರೀತಿ ಹುಟ್ಟುತ್ತಾ ಇದ್ದಾನೆ, ಸಾಯ್ತಾ ಇದ್ದಾನೆ ಅಂತ ನಮಗೆ ಗೊತ್ತಾಗುತ್ತೆ.
ಆದರೆ ನಿಜವಾದ ಒಂದು ವಿಷಯ ಏನು ಅಂತ ಶುದ್ಧ ಭಕ್ತರಿಗೆ ಮಾತ್ರ ಗೊತ್ತಿರುತ್ತೆ. ಭಗವಂತ ಏನು, ಹೇಗೆ, ಭಗವಂತನಿಗೆ ಹುಟ್ಟು ಸಾವು ಅನ್ನೋದು ಇಲ್ಲ, ಆ ಥರ ಎಲ್ಲ ಅವರಿಗೆ ಗೊತ್ತಿರುತ್ತೆ ಶುದ್ಧ ಭಕ್ತರಿಗೆ. ಅದಕ್ಕೋಸ್ಕರನೇ ಶ್ರೀಮದ್ ಭಾಗವತದಲ್ಲಿ ಶ್ರದ್ಧೆ ಇಟ್ಟು ಆಸಕ್ತಿಯಿಂದ ತಿಳ್ಕೋಬೇಕು ಅನ್ನುವಂಥ ವಿದ್ಯಾರ್ಥಿಗಳು ಯಾರೇ ಆಗಿದ್ರು ಕೂಡ ಅವರು ಜೀವ ಗೋಸ್ವಾಮಿಗಳು ಮತ್ತು ವಿಶ್ವನಾಥ ಚಕ್ರವರ್ತಿಗಳಂಥ ಮಹಾನ್ ಆಚಾರ್ಯರಿದಾರಲ್ಲ, ಅವರು ಬರೆದಿರುವಂಥ ಟಿಪ್ಪಣಿಗಳು ಮತ್ತು ವ್ಯಾಖ್ಯೆಗಳನ್ನು ಅನುಸರಿಸೋದು ಅವಶ್ಯಕ. ಯಾಕಂದರೆ ನಾವು ಸಾಧಾರಣವಾಗಿ ನೋಡಬೇಕಾದ್ರೆ ಅರ್ಥ ಬೇರೆ ಕಾಣಿಸುತ್ತೆ, ಆದರೆ ಭಕ್ತಿ ಮಾರ್ಗದಲ್ಲಿ ಆ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದು ಅವರು ನಮಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಕ್ಕೆ ಭಕ್ತರನ್ನು ನಾವು ಅನುಸರಣೆ ಮಾಡೋದು ಒಳ್ಳೆಯದು. ಭಕ್ತರ ಅಲ್ಲದೆ ಇರುವಂಥವರ ಆಚಾರ್ಯರಿರ್ತಾರಲ್ಲ, ಅಂಥವರ ವ್ಯಾಖ್ಯೆ ಮತ್ತು ವಿವರಣೆಗಳು ಅದೆಲ್ಲ ಓದಿದಾಗ ನಮಗೆ ಅದು ಸರಿ ಹೋಗೋದಿಲ್ಲ. ಅದು ಬರೀ ವ್ಯಾಕರಣದ ಶಬ್ದದ ಆಡಂಬರ ಅಂತ ಅನಿಸುತ್ತೆ ನಮಗೆ. ಬರೀ ವ್ಯಾಕರಣದ ಬಗ್ಗೆ ಅದರಲ್ಲಿ ಏನು ಬಿಡಿಸಿ ಓದಬೇಕು ಅದ್ರ ಬಗ್ಗೆ ಹೇಳಿರ್ತಾರೆ, ಭಕ್ತಿಯ ಬಗ್ಗೆ ಅದರಲ್ಲಿ ಏನು ವ್ಯಾಖ್ಯಾನಗಳು ಇರೋದಿಲ್ಲ. ಅದಕ್ಕೆ ನಾವು ಒಳ್ಳೆ ಶಿಷ್ಯ ಪರಂಪರೆಯ ಒಂದು ಮಾರ್ಗದಲ್ಲಿ ಬರಬೇಕು ಅಂತ ಇರುವಂಥ ವಿದ್ಯಾರ್ಥಿಗಳಿಗೆ ಈ ರೀತಿಯ ಮಹಾನ್ ಆಚಾರ್ಯರಿರ್ತಾರಲ್ಲ, ಅವರ ವಿವರಣೆಗಳಿದೆಯಲ್ಲ ಅದು ಸರಿಯಾಗಿ ಸೂಕ್ತವಾಗಿರುತ್ತೆ. ಅಂದರೆ ಅಂಥದ್ದನ್ನೇ ನಾವು ಓದಿ ತಿಳ್ಕೋಬೇಕು ಅಂತ ಇಲ್ಲಿ ನಮಗೆ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಗುರುಗಳು. ಯಾವುದನ್ನು ಓದಬೇಡಿ, ಅದರಿಂದ ಭಕ್ತಿಯಲ್ಲಿ ನಾವು ಮುಂದುವರಿಯೋಕ್ಕಾಗಲ್ಲ. ಅರ್ಥ ಆಗ್ಬೋದು ಕೆಲವೊಂದು ವಿಚಾರ ಅವ್ರು ಹೇಳಿರೋದು, ಅಥವಾ ಹೇಗೋ ಒಂದು ಅವ್ರು ಎಕ್ಸ್ಪ್ಲೈನ್ ಮಾಡಿರೋದು ನಮಗೆ ಗೊತ್ತಾಗುತ್ತೆ, ಅದರಲ್ಲೂ ಕೆಲವೊಂದು ನಾವು ವಿಷಯ ತಿಳ್ಕೊಳ್ಳೋದು ಇರುತ್ತೆ. ಆದರೆ ಭಕ್ತಿಯಲ್ಲಿ ಮುಂದುವರಿಬೇಕು ಅಂತಂದರೆ ಇಂಥ ಮಹಾನ್ ಆಚಾರ್ಯರು ಬರೆದಿರ್ತಾರಲ್ಲ ವ್ಯಾಖ್ಯಾನಗಳು, ಅಂಥದನ್ನು ಓದಬೇಕು, ಅದನ್ನು ಅನುಸರಣೆ ಮಾಡಬೇಕು ಅಂತ ಇಲ್ಲಿ ಗುರುಗಳು ನಮಗೆ ಹೇಳ್ತಾ ಇದ್ದಾರೆ. ಉಪಗತೇಶು ಪದವು ಸಹ ಮಹತ್ವದ್ದಾಗಿದೆ. ವೃಷ್ಣಿ ಮತ್ತು ಭೋಜ ವಂಶದವರೆಲ್ಲರೂ ನೇರವಾಗಿ ಭಗವಂತನ ಧಾಮವನ್ನು ಸೇರಿದರು. ಇತರ ಭಕ್ತರು ನೇರವಾಗಿ ಭಗವಂತನ ಧಾಮವನ್ನು ಸೇರುವುದಿಲ್ಲ. ಆದರೆ ಭಗವಂತನ ಶುದ್ಧ ಸಂಗಾತಿಗಳಿಗೆ ಭೌತಿಕ ಪ್ರಪಂಚದ ಯಾವ ಲೋಕಗಳ ಐಶ್ವರ್ಯವೂ ಆಕರ್ಷಕವಾಗಿರುವುದಿಲ್ಲ. ಭಗವಂತನ ಧಾಮಕ್ಕೆ ಉನ್ನತಿ ಹೊಂದಿದ ಭಕ್ತರು ಕೆಲವೊಮ್ಮೆ ಕುತೂಹಲದ ಕಾರಣವಾಗಿ ಭೂಮಿಗಿಂತ ಮೇಲಿರುವ ಭೌತಿಕ ಲೋಕಗಳ ಐಶ್ವರ್ಯಕ್ಕೆ ಕೆಲಮಟ್ಟಿಗೆ ಆಕರ್ಷಿತರಾಗುತ್ತಾರೆ. ಹೀಗೆ ಪರಿಪೂರ್ಣತೆಯೆಡೆಗೆ ಹೋಗುವಾಗ ಅವನ್ನು ನೋಡುವ ಅಪೇಕ್ಷೆ ಹೊಂದಿರುತ್ತಾರೆ. ಆದರೆ ವೃಷ್ಣಿಗಳು ಮತ್ತು ಭೋಜರು ಭೌತಿಕ ಲೋಕಗಳ ಆಕರ್ಷಣೆಯನ್ನು ಹೊಂದಿರಲಿಲ್ಲ. ಹೀಗಾಗಿ ಅವರು ನೇರವಾಗಿ ಅಲ್ಲಿಗೆ ಹೋದರು. ಅಂದರೆ ಇಲ್ಲಿ ಉಪಗತೇಶು ಅನ್ನುವಂಥ ಒಂದು ಶಬ್ದ ಇದೆ, ಅದು ಕೂಡ ಬಹಳ ಮಹತ್ವವಾಗಿರುವಂಥ ಒಂದು ಶಬ್ದ. ಈಗ ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ವೃಷ್ಣಿ ವಂಶದವರು ಭೋಜ ವಂಶದವರೆಲ್ಲ ನೇರವಾಗಿ ಭಗವಂತನ ಧಾಮಕ್ಕೆ ಹೋದ್ರು. ಇನ್ನೂ ಕೆಲವು ಭಕ್ತರು ಇರ್ತಾರಲ್ಲ, ಅವರು ನೇರವಾಗಿ ಭಗವಂತನ ಧಾಮಕ್ಕೆ ಹೋಗಲಿಲ್ಲ. ಆದರೆ ಭಗವಂತನ ಶುದ್ಧ ಸಂಗಾತಿಗಳಿರ್ತಾರಲ್ಲ, ಅವರು ಈ ಒಂದು ಭೌತಿಕ ಪ್ರಪಂಚದಲ್ಲಿ ಯಾವುದೇ ಲೋಕ ಆಗಿರ್ಬೋದು, ಅದರ ಲೌಕಿಕವಾದಂತಹ ಐಶ್ವರ್ಯಗಳಿರುತ್ತಲ್ಲ, ಅದು ಯಾವುದೇ ಲೋಕದ ಐಶ್ವರ್ಯ ಆಗಿರ್ಬೋದು, ಅದಕ್ಕೆ ಅವರು ಆಕರ್ಷಿತರಾಗೋದಿಲ್ಲ. ಆದರೆ ಭಗವಂತನ ಧಾಮಕ್ಕೆ ಉನ್ನತಿಯನ್ನು ಹೊಂದಿರ್ತಾರೆ ಭಕ್ತರು. ಕೆಲವೊಂದು ಸರಿ ಏನಾಗುತ್ತೆ, ಅವರಿಗೆ ಕುತೂಹಲ, ಅಂದರೆ ಅವ್ರಿಗೆ ಆ ಒಂದು ಕೆಪಾಸಿಟಿ ಬಂದಿರುತ್ತೆ, ಆ ಒಂದು ಅರ್ಹತೆ ಬಂದಿರುತ್ತೆ, ಆ ಒಂದು ಮನಸ್ಥಿತಿಗೆ ಅವರು ಬಂದಿರ್ತಾರೆ. ಆದರೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಇನ್ನೂ ಬೇರೆ ಬೇರೆ ಲೋಕಗಳೆಲ್ಲ ಇದೆಯಂತಲ್ಲ ಇಲ್ಲಿ, ಅಂದರೆ ಭೂಲೋಕವನ್ನು ಬಿಟ್ಟು ಬೇರೆ ಗ್ರಹಗಳು, ಬೇರೆ ಲೋಕಗಳಿರುತ್ತಲ್ಲ, ಅದು ಹೇಗಿರ್ಬೋದು ಅಂತ ನೋಡಬೇಕು ಅನ್ನುವಂಥ ಒಂದು ಕುತೂಹಲ ಇರುತ್ತಲ್ಲ. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಕೆಲವೊಂದು ಸರಿ ಭೂಮಿಗಿಂತ ಸ್ವಲ್ಪ ಮೇಲೆ ಇರುವಂಥದ್ದು ಯಾವುದು ಸ್ವರ್ಗಲೋಕಗಳು, ತಪೋಲೋಕಗಳು, ಪಿತೃಲೋಕಗಳು, ಇನ್ನು ಬೇಕಾದಷ್ಟು ಇದೆಯಲ್ಲ, ಆ ಲೋಕಗಳ ಐಶ್ವರ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಆಕರ್ಷಿತರಾಗಿರ್ತಾರೆ. ಈಗ ದೇವತೆಗಳ ಲೋಕನೂ ಇದೆಯಲ್ವಾ, ಯಾಕೆಂದರೆ ಅವರಿಗೆ ಸ್ವಲ್ಪ ಭೋಗಿಸುವಂಥ ಆಸಕ್ತಿ ಇರುತ್ತೆ. ಈ ರೀತಿ ಅವರು ಪರಿಪೂರ್ಣತೆ ಕಡೆಗೆ ಹೊರಡುತ್ತಾ ಇರೋರೆ, ಇವರೆಲ್ಲ ಸತ್ವಗುಣಕ್ಕೆ ಬಂದಿರ್ತಾರೆ, ಅಲ್ಲಿಂದ ಶುದ್ಧ ಸತ್ವಕ್ಕೆ ಹೋಗ್ತಾ ಇರ್ತಾರೆ. ಆ ಒಂದು ಶುದ್ಧ ಸತ್ವವನ್ನು ಕೂಡ ನಾವು ಮೀರಿದಾಗ ನಮಗೆ ಪರಮಾತ್ಮನ ವೈಕುಂಠ ಲೋಕಗಳು ಸಿಗೋದು ಅಲ್ವಾ.
ಆದರೆ ಅವ್ರಿಗೇನು ಅಂತಂದರೆ ಸ್ವಲ್ಪ ಹೋಗಬೇಕಾದ್ರೆ ದಾರಿಯಲ್ಲಿ ಅದು ಇದು ನೋಡಬೇಕು ಅನ್ನುವಂಥ ಆಸೆ ಬರುತ್ತಲ್ಲ, ಆ ರೀತಿ ಅವ್ರಿಗೂ ಬರುತ್ತೆ. ಆದರೆ ವೃಷ್ಣಿಗಳು ಮತ್ತು ಭೋಜರು ಇರ್ತಾರಲ್ಲ, ಅವರು ಯಾವುದೇ ರೀತಿಯ ಭೌತಿಕ ಪ್ರಪಂಚದ ಆಕರ್ಷಣೆಯನ್ನು ಅವರು ಹೊಂದಿರಲಿಲ್ಲ. ಅವರು ನೇರವಾಗಿ ಅಲ್ಲಿಗೆ ಹೊರಟೋಗ್ತಾರೆ. ಅದಕ್ಕೆ ಅವರು ಅಲ್ಲಿಗೆ ನೇರವಾಗಿ ಹೋದ್ರು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಅಮರಕೋಶ ನಿಘಂಟಿನ ಪ್ರಕಾರ ಆಕೃತಿ ಎಂದರೆ ಸಂಕೇತವೆಂದು ಅರ್ಥವಿದೆ ಎಂದು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಸೂಚಿಸುತ್ತಾರೆ. ಪ್ರಭು ಶ್ರೀಕೃಷ್ಣನು ತನ್ನ ನಿರ್ಗಮನದ ಅನಂತರ ಬದರಿಕಾಶ್ರಮಕ್ಕೆ ಹೋಗುವಂತೆ ಉದ್ಧವನಿಗೆ ಸಾಂಕೇತಿಕ ಆದೇಶವಿತ್ತನು. ಉದ್ಧವನು ಶ್ರೀಕೃಷ್ಣನ ಶುದ್ಧ ಭಕ್ತನಂತೆ ಭಗವದ್ಧಾಮಕ್ಕೆ ಮರಳದೆ ಹೆಚ್ಚು ಪ್ರಾಮಾಣಿಕವಾಗಿ ಆ ಆದೇಶವನ್ನು ಪಾಲಿಸಿದನು. ಭೂಮುಖದಿಂದ ಶ್ರೀಕೃಷ್ಣನು ನಿರ್ಗಮಿಸಿದ ಅನಂತರವೂ ಅವನು ಒಬ್ಬನೇ ಉಳಿಯಲು ಇದೇ ಕಾರಣವಾಗಿತ್ತು. ಅಂದ್ರೆ ಅರ್ಥ ಏನು? ಇಲ್ಲಿ ಅಮರಕೋಶ ನಿಘಂಟು ಅಂತ ಒಂದು ಡಿಕ್ಷನರಿ ಇರುತ್ತಲ್ಲ, ಅದರ ಪ್ರಕಾರ ಆಕೃತಿ ಅಂತಂದ್ರೆ ಸಂಕೇತ ಅನ್ನುವಂಥ ಅರ್ಥ ಇದೆ ಅಂತ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಹೇಳಿದ್ದಾರೆ. ಪ್ರಭು ಶ್ರೀಕೃಷ್ಣ ಇಲ್ಲಿಂದ ಹೋಗಬೇಕಾದ್ರೆ ನಾನು ಹೋದ ಮೇಲೆ ನೀನು ಬದರಿಕಾಶ್ರಮಕ್ಕೆ ಹೋಗು ಅಂತ ಅಂದ್ಬಿಟ್ಟು ಉದ್ಧವನಿಗೆ ಒಂದು ಸಾಂಕೇತಿಕವಾಗಿ ಆದೇಶವನ್ನ ಕೊಡ್ತಾನೆ. ಆಯ್ತಾ, ನಾನು ಇರೋವರೆಗೂ ಪರವಾಗಿಲ್ಲ, ನಾನು ಹೋದ ಮೇಲೆ ನೀನು ಇಲ್ಲಿರಬೇಡ, ಬದರಿಕಾಶ್ರಮಕ್ಕೆ ಹೋಗು ಅಂತಂದ್ಬಿಟ್ಟು ಉದ್ಧವ ಶ್ರೀಕೃಷ್ಣನ ಶುದ್ಧ ಭಕ್ತನ ಹಾಗೆ ಭಗವದ್ಧಾಮಕ್ಕೆ ಹೋಗದೆ ಭಗವಂತ ಏನು ಹೇಳ್ತಾನೋ ಅದನ್ನ ಅವನು ಪಾಲನೆ ಮಾಡ್ತಾನೆ. ಈಗ ಅವನು ಭಗವಂತನೇ ಹೋದ್ಮೇಲೆ ನಾನು ಯಾಕೆ ಇರಬೇಕು, ಭಗವಂತನನ್ನ ಬಿಟ್ಟು ನಾನು ಇರೋದಿಲ್ಲ ಅಂತ ಅವನು ಕೂಡ ಹೋಗ್ಬಿಡ್ಬೋದಾಗಿತ್ತು. ಆದರೆ ಅಲ್ಲಿ ಭಗವಂತನ ಆಜ್ಞೆ ಇದೆಯಲ್ಲ, ಅದು ಇಂಪಾರ್ಟೆಂಟು. ನಾವು ಸೇವಕರು ಅಂತ ಆದಮೇಲೆ ನನ್ನ ಸ್ವಾಮಿ ಏನು ಹೇಳ್ತಾನೋ ಅದನ್ನು ಪಾಲನೆ ಮಾಡಬೇಕು. ಆ ರೀತಿ ಅವನು ಭಗವಂತನ ಆದೇಶವನ್ನು ಪಾಲನೆ ಮಾಡ್ತಾನೆ. ಭೂಮುಖದಿಂದ ಅಂದರೆ ಈ ಭೂಮಿಯಿಂದ ಶ್ರೀಕೃಷ್ಣ ಹೋದ ಮೇಲೆ ಅವನು ಒಬ್ಬನೇ ಉಳಿಯೋದಕ್ಕೆ ಇದೇ ಕಾರಣ. ಯಾಕಂದರೆ ಭಗವಂತ ಅಲ್ಲಿ ಆದೇಶವನ್ನು ಕೊಟ್ಟಿದ್ದಾನೆ. ಅದ್ರ ಹಿಂದೆ ಏನೋ ಒಂದು ಕಾರಣ ಇರುತ್ತಲ್ವಾ, ಅವನು ಪ್ರಶ್ನೆ ಮಾಡೋದಿಲ್ಲ. ನಾನು ಯಾಕೆ ಹೋಗ್ಬೇಕು, ನಾನು ನಿನ್ನ ಜೊತೆ ಬರ್ತೀನಿ, ನಾನು ನಿನ್ನ ಜೊತೆ ಯಾವಾಗಲೂ ಇರೋನಲ್ವಾ, ನನ್ನೊಬ್ಬನ್ನೇ ಬಿಟ್ಟು ಹೋಗ್ತೀಯಾ, ಈ ರೀತಿ ಏನೂ ಪ್ರಶ್ನೆ ಮಾಡಲ್ಲ. ಭಗವಂತ ಆದೇಶ ಕೊಟ್ಟ ಅಂತಂದರೆ ಅದನ್ನು ಪಾಲನೆ ಮಾಡೋದೇ ಸೇವಕರ ಕೆಲಸ ಆಗಿರುತ್ತೆ. ಭಕ್ತನ ಕೆಲಸ ಅದೇ ಅಲ್ವಾ, ಭಗವಂತ ಏನು ಇಷ್ಟಪಟ್ಟರೂ ಮಾಡಬೇಕು ಅಷ್ಟೇನೆ. ಅದಕ್ಕೋಸ್ಕರ ಅವನು ಇಲ್ಲೇ ಉಳ್ಕೊಂಡ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದರೆ ರಾಜ ಈಗ ಪ್ರಶ್ನೆ ಮಾಡ್ತಿದ್ದಾನೆ, ಅವನು ಹೋದ್ರೂ ಕೂಡ ಇವನು ಯಾಕೆ ಉಳ್ಕೊಂಡಿದ್ದು ಅಂತಂದ್ಬಿಟ್ಟು. ಅವನಿಲ್ಲಿ ಉಳ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದನ್ನ ಮುಂದೆ ಶುಕಮುನಿಗಳು ಹೇಳ್ತಾರೆ. ಅದೇನು ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.